ಬಿಹಾರ ಮೂಲದ ಮಹಿಳೆ ಆಟೋ ಚಾಲಕನ ಮೇಲೆ ದರ್ಪವನ್ನ ತೋರಿಸಿದ್ದಿತ್ತಲ್ಲ, ಆಟೋ ಚಾಲಕರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ಆಟೋ ಚಾಲಕನಿಗೆ ಮಹಿಳೆ ಚಪ್ಪಲಿಯಿಂದ ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತ ಬೆಳವಣಿಗೆ, ಮಹಿಳೆ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಆಟೋ ಸಂಘಟನೆಗಳಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಟೋ ಚಾಲಕನಿಗೆ ಮಹಿಳೆ ಚಪ್ಪಲಿಯಿಂದ ಹೊಡೆದಂತ ಪ್ರಕರಣದಲ್ಲಿ ಈಗ ಕಠಿಣ ಶಿಕ್ಷೆ ಆಗಬೇಕು, ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ, ಯಾವ ರೀತಿಯಾಗಿ ಕ್ರಮ ಏನು ಅನ್ನುವಂಥದ್ದನ್ನ ನೋಡ್ಬೇಕೀಗ. ಸದ್ಯಕ್ಕೆ ಅವರು ಕ್ಷಮೆ ಕೇಳಿದ್ದಾರೆ. ನಾನು ಅದನ್ನೇ ಹೇಳೋದು, ಕ್ಷಮೆ ಕೇಳಿದ ತಕ್ಷಣ ಮುಗಿದೋಯ್ತು ಅನ್ನುವಂಥ. ಸೊ ಆ ನಿಟ್ಟಿನಲ್ಲಿ ಈಗ ಏನು ಮಾಡಬೇಕು ಅನ್ನುವಂಥದ್ದನ್ನ ಆಟೋ ಚಾಲಕರು ಕಠಿಣ ಕ್ರಮ ತಗೊಳ್ಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾ ಇರೋದು. ಆಟೋ ಸಂಘಟನೆಗಳು ಈಗ ಪ್ರತಿಭಟನೆಯನ್ನ ಮಾಡಿ ಕೇಳ್ತಾ ಇರುವಂಥದ್ದು ಕ್ರಮ ತಗೊಳ್ಬೇಕು ಅಂತ ಹೇಳಿ.